అందుకే అది ఇంత చిన్న ఇండస్ట్రీ అయిపోయింది, ఇంకా చిన్నదైపోతుంది ఫ్యూచర్ లో. చూడండి ఎందుకు తెలుగు ఇండస్ట్రీ ఇంత పెద్దగా ఉంది, వాళ్ళందరినీ ఆదరిస్తారు, అందరినీ ప్రేమిస్తారు. సో వాళ్ళ విశాల హృదయం, నేను ముందే చెప్పాను కదా, సో విశాల హృదయంగా ఉన్నారు. అందుకే వాళ్ళకు విశాలమైన ఒక ఇండస్ట్రీ దొరికింది, ఇంకా విశాలం అవుతుంది. ఇప్పుడు పుష్ప 2 చూడండి ఎంత క్రేజ్ వచ్చేసింది. ఈ కన్నడ ఇండస్ట్రీ ప్రస్తుతం చాలా చిన్న. ಮತ್ತೊಮ್ಮೆ ನಾನು ಹುಟ್ಟಿದರೆ ಬೇರೆ ಜನ್ಮ ಇದ್ದರೆ ನಾನು ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಅಂತ. ಅದೇ ನಾನಾಗಲಿ, ಆರುಮುಗಂ ರವಿಶಂಕರ್ ಆಗಲಿ, ಆಯುಧ ಅಯ್ಯಪ್ಪ ಆಗಲಿ, ನಾವು 3 ಜನ ಇವತ್ತು ಈ ವೇದಿಕೆ ಮೇಲೆ ಈ ದಿನ ಇರೋಕ್ಕೆ ಕಾರಣ ಕರ್ನಾಟಕನೇ. ಕರ್ನಾಟಕ ಇಲ್ಲ ಅಂದರೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೆ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ವಿಡಿಯೋ ಇಷ್ಟ ಆದರೆ ಪೂರ್ತಿ ನೋಡಿ ವಿಡಿಯೋನ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಕನ್ನಡದಿಂದ ಆಚೆ ಹೋಗಿ ಕನ್ನಡ ಇಂಡಸ್ಟ್ರಿಲಿ ಸ್ಟಾರ್ಟ್ ಮಾಡಿ ಮತ್ತೆ ಹೊರಗಡೆ ಹೋಗಿ ಜೀವನ ಕಟ್ಕೊಂಡಂಥ ಕಲಾವಿದರು ತುಂಬ ಜನ ಇದ್ದಾರೆ. ಇಡೀ ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಈ ರೀತಿ ತುಂಬ ಲ್ಯಾಂಗ್ವೇಜ್ಗಳಲ್ಲಿರುವಂಥ ಹಾಲಿವುಡ್ಡು, ಟಾಲಿವುಡ್ಡು, ಕಾಲಿವುಡ್ ಈ ರೀತಿ ಎಲ್ಲೆಲ್ಲೋ ಹೋಗಿ ಅವ್ರವ್ರ ಜೀವನವನ್ನು ಕಂಡುಕೊಂಡಿದ್ದಾರೆ. ಪ್ರತಿಯೊಬ್ಬರು ಯಾರೇ ಆಗಿರ್ಬೋದು, ಕನ್ನಡದಿಂದ ಹೋದಂಥ ದೀಪಿಕಾ ಪಡುಕೋಣೆ ಅವರಾಗಿರ್ಬೋದು, ತುಂಬ ಜನ ಇದ್ದಾರೆ, ರಶ್ಮಿಕಾ ಮಂದಣ್ಣ, ಈ ರೀತಿ ತುಂಬ ಜನ ಇದ್ದಾರೆ. ಆದರೆ ಹೊರಗಡೆ ಹೋದಾಗ ಕನ್ನಡ ಇಂಡಸ್ಟ್ರಿ ಬಗ್ಗೆ ಆಗಿರ್ಬೋದು, ಕನ್ನಡಿಗರ ಬಗ್ಗೆ ಆಗಿರ್ಬೋದು, ಕರ್ನಾಟಕದ ಬಗ್ಗೆ ಅಭಿಮಾನ ಇಟ್ಕೊಂಡು ಮಾತಾಡಿದ್ರೆ ಓಕೆ, ಅಥವಾ ಮಾತಾಡದೇ ಇದ್ರೆ ಇನ್ನೂ ಒಳ್ಳೆಯದು. ಆದರೆ ಈ ಕೆಲವು ಈ ಹುಳಗಳು ಅಂತ, ಈ ಹುಳಗಳು ಇರ್ತವೆ, ಈ ಕಸದಲ್ಲಿ ಬಿದ್ದಿರೋ ಹುಳಗಳು ಇರ್ತಾವಲ್ಲ, ಈ ರೀತಿ ಇರೋ ಹುಳಗಳು ಕನ್ನಡದ ಬಗ್ಗೆ, ಕನ್ನಡ ಇಂಡಸ್ಟ್ರಿ ಬಗ್ಗೆ ಕೆಡ್ತಾ ಮಾತಾಡ್ತಿರ್ತಾರೆ. ಇವಾಗ ಇಂಡಸ್ಟ್ರಿಲಿ ಕೆಟ್ಟದ್ದು ಇಲ್ವೇ ಇಲ್ವಾ, ಯಾರು ಹೇಳೋಕ್ಕಾಗಲ್ಲ. ಅದನ್ನು ಕೆಟ್ಟದಾಗಿಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಕೆಟ್ಟದ್ದು ಇದ್ದೇ ಇರುತ್ತೆ, ಯಾವುದೇ ಇಂಡಸ್ಟ್ರಿ ಇರಲಿ ಕೆಟ್ಟದ್ದು ಇದ್ದೇ ಇರುತ್ತೆ. ಇಂಡಸ್ಟ್ರಿ ಅನ್ನೋಂಥದ್ದೇ, ಅದರೊಳಗೆ ಕೆಲವು ಒಳ್ಳೆಯವರು ಕೆಟ್ಟವರು ಎಲ್ಲರೂ ಇರ್ತಾರೆ ಎಲ್ಲ ಇಂಡಸ್ಟ್ರಿಲಿ. ಈಗ ಎಜುಕೇಷನ್ ಇಂಡಸ್ಟ್ರಿ ಇರ್ಬೋದು, ಸಿನಿಮಾ ಇಂಡಸ್ಟ್ರಿ ಇರ್ಬೋದು, ಅಥವಾ ಯಾವುದೇ ಇಂಡಸ್ಟ್ರಿ ಇರಲಿ, ಯಾವುದೇ ಆಫೀಸ್ ಇರಲಿ, ಅಲ್ಲೇನೋ ಒಂದು ಕರಪ್ಷನ್ ಆಗಿರ್ಬೋದು, ಈ ರೀತಿ ಕೆಟ್ಟದ್ದು ಏನೋ ಒಂದು ಇದ್ದೇ ಇರುತ್ತೆ. ಅದನ್ನು ಯಾವ ರೀತಿ ಹೇಳಬೇಕು ಆ ರೀತಿ ಹೇಳ್ಬೇಕು. ಅದು ಬಿಟ್ಟು ಯಾವುದೋ ವ್ಯಕ್ತಿ ಬಗ್ಗೆ ಹೇಳಿದ್ರೆ ಓಕೆ, ಇವರಿಗೆ ವ್ಯಕ್ತಿ ಬಗ್ಗೆ ಹೇಳೋಕ್ಕೂ ಇಷ್ಟ ಇಲ್ಲ. ಅಥವಾ ವ್ಯಕ್ತಿ ಯಾವ ವ್ಯಕ್ತಿ ಇವರಿಗೆ ಅವಮಾನ ಮಾಡಿದ್ರು, ಯಾವ ವ್ಯಕ್ತಿ ಇವ್ರನ್ನ ಬಳಸ್ಕೊಳಕ್ಕೆ ನೋಡಿದ್ರು ಅದನ್ನು ಹೇಳಲ್ಲ. ಅದು ಬಿಟ್ಟು ಇಂಡಸ್ಟ್ರಿನೇ ಇಷ್ಟಿತ್ತಂತೆ ಇಂಡಸ್ಟ್ರಿ, ಆಮೇಲೆ ಇಷ್ಟ ಆಗುತ್ತಂತೆ ಇಂಡಸ್ಟ್ರಿ, ಈ ರೀತಿ ಎಲ್ಲ ವ್ಯಂಗ್ಯವಾಗಿ ಮಾತಾಡೋದು, ಕೇವಲವಾಗಿ ಮಾತಾಡೋದು ಕನ್ನಡ ಇಂಡಸ್ಟ್ರಿ ಬಗ್ಗೆ. ಎಂಥ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಅಂದರೆ, ಎಂಥ ರಾಜ್ಕುಮಾರ್ ಸರ್, ವಿಷ್ಣು ಸರ್, ಇವಾಗ ಇರುವಂಥ ನಟರುಗಳು ಎಷ್ಟು ಡಿಗ್ನಿಟಿಯಾಗಿ ನಡ್ಕೋತಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಈ ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೊರಗಡೆ ಹೋಗಿ ಕೆಟ್ಟದಾಗ ಮಾತಾಡೋದು, ಅಭಿಮಾನ ಇಲ್ದೇ ಹೋದರೆ ಹಾಳಾಗೋಗ್ಲಿ, ಅವ್ರ ಅಭಿಮಾನ ಕಟ್ಕೊಂಡು ಏನಾಗಬೇಕಾಗಿಲ್ಲ. ಆದರೆ ಕೇವಲವಾಗಿ ಮಾತಾಡ್ತಾರಲ್ಲ, ಅವಾಗ ಅನ್ಸೋದು ಇಂಥ ಹುಳಗಳ್ನೆಲ್ಲ ಯಾಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎನ್ಕರೇಜ್ ಮಾಡ್ತಾರೆ, ಯಾಕೆ ಕರ್ಕೊಂಬಂದು ಇಂಟರ್ವ್ಯೂ ಯಾಕೆ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ಕನ್ನಡದಲ್ಲೇ ಮಾತಾಡಿಸ್ಬಾರ್ದು ಇವ್ರುಗಳ್ನೆಲ್ಲ. ತೆಲುಗು ಇಂಡಸ್ಟ್ರಿ ಓಕೆ, ತೆಲುಗು ಇಂಡಸ್ಟ್ರಿ ಅದ್ರ ಬಗ್ಗೆ ಕೆಡ್ದಾಗ ಮಾತಾಡೋಕ್ಕೆ ಹೋಗ್ಬಾರ್ದು. ಯಾಕೆಂತಂದರೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಕೆಡ್ದಾಗ ಮಾತಾಡಿ ಆ ಇಂಡಸ್ಟ್ರಿನ ಸಿಕ್ಕಾಬಿಟ್ಟೆ ಹೋಗ್ಲಿ ಅಷ್ಟು ಕೇರಿಸ್ತಿರ್ಬೇಕಾದ್ರೆ ಮಾತಾಡಲೇಬೇಕಾಗುತ್ತೆ. ತೆಲುಗು ಇಂಡಸ್ಟ್ರಿಲಿ ಏನು ಕೆಟ್ಟದೇ ಇಲ್ಲ ಅನ್ನೋ ರೀತಿ ಮಾತಾಡ್ತಾಳೆ ಈ ಅಮ್ಮ. ಈ ಅಮ್ಮನ ಮಾತು ಕೇಳಿಸ್ಕೊಬಿಟ್ರಂತೂ ಮೈ ಉರಿಬೇಕು, ಆ ಥರ ಮಾತಾಡ್ತಾಳೆ ಈ ಅಮ್ಮ. ಸರಿ ಕೇಳಿಸ್ಕೊಬಿಡಿ. కన్నడ ఇండస్ట్రీ గురించి ఎక్కువ మాట్లాడనండి. నా కన్నడ ఇండస్ట్రీ గురించి, నాట్ కన్నడ ఇండస్ట్రీ గురించి నాకు అంత గొప్ప అభిమానం ఏం లేదు. వాళ్ళు ఏం ఎంకరేజ్ చేయలేదండి, వాళ్ళు మంచి టాలెంట్ వాళ్ళకి ఎంకరేజ్ చేయరు. అందుకే అది ఇంత చిన్న ఇండస్ట్రీ అయిపోయింది, ఇంకా చిన్నదైపోతుంది ఫ్యూచర్ లో. చూడండి ఎందుకు తెలుగు ఇండస్ట్రీ ఇంత పెద్దగా ఉంది, వాళ్ళందరినీ ఆదరిస్తారు, అందరినీ ప్రేమిస్తారు. సో వాళ్ళ విశాల హృదయం, నేను ముందే చెప్పాను కదా, సో విశాల హృదయంగా ఉన్నారు. అందుకే వాళ్ళకు విశాలమైన ఒక ఇండస్ట్రీ దొరికింది, ఇంకా విశాలం అవుతుంది. ఇప్పుడు పుష్ప 2 చూడండి ఎంత క్రేజ్ వచ్చేసింది అని. సో ఇలాంటిదే ఇంకా గొప్పగా అవుతుంది తెలుగు ఇండస్ట్రీ. కానీ కన్నడ ఇండస్ట్రీ ప్రస్తుతం చాలా చిన్నదైపోతుంది, బికాజ్ అక్కడ రియల్ టాలెంటెడ్ పెద్దదైపోయింది కదా. అంతే కదా. తర్వాత ఏమొచ్చింది, కేజీఎఫ్ ఎప్పుడు వచ్చింది, కాంతార ఎప్పుడు వచ్చింది, అయిపోయింది కదా. 3 years 2 years తర్వాత ఏం రాలేదు కదా గొప్పగా. ఏం వచ్చింది, పెద్ద మూవీస్ ఏం వచ్చింది. సో నేను కన్నడ ఆర్టిస్ట్ గురించి మాట్లాడలేదు, నేను ఇండస్ట్రీ గురించి మాట్లాడుతున్నా. అక్కడ సపోర్ట్ చేసేవాళ్ళు చాలా తక్కువ ఉంది. నాకు చాలా ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಈ ರೀತಿ ಎಲ್ಲ ಮಾತಾಡಿ, ಈ ರೀತಿ ಒಂದು ಅವಮಾನಕರವಾಗಿ ಮಾತಾಡುವಂಥದ್ದು ಈ ಪ್ರೊಡ್ಯೂಸರ್ಗಳು ಯಾವ ಇಂಡಸ್ಟ್ರಿ ಕೆಟ್ಟೋದಿಲ್ಲ. ತೆಲುಗು ಇಂಡಸ್ಟ್ರಿ ನಾವೇನು ನೋಡೇ ಇಲ್ವಾ, ತೆಲುಗು ಇಂಡಸ್ಟ್ರಿ ಏನೇನಾಯ್ತು, ಕಾಸ್ಟಿಂಗ್ ಕೌಚ್ ಬಗ್ಗೆ ಆಗಿರ್ಬೋದು, ಏನೇ ಇರಲಿ ಈ ರೀತಿ ಬಳಸ್ಕೊಳಕ್ ನೋಡ್ತಾರೆ ಅನ್ನುವಂಥ ದೊಡ್ಡ ಡಿಬೇಟ್ಗಳೇ ನಡೆದೋಗ್ಬಿಟ್ಟಿದ್ದಾವೆ. ದೊಡ್ಡ ಡಿಬೇಟ್ಗಳು ನಡೆದಿದ್ದಾವೆ ತೆಲುಗು ಇಂಡಸ್ಟ್ರಿಲಿ ನಡೆದಂಥ ಕಾಸ್ಟಿಂಗ್ ಕೌಚ್ ಬಗ್ಗೆ ಆಗಿರ್ಬೋದು. ಈ ರೀತಿ ಬಳಸ್ಕೊಳ್ಳೋದು, ಕೊನೆಗೆ ಗಂಡಸರು ಬಳಸ್ಕೊತಾ ಇದ್ದಾರೆ ಅನ್ನುವಂಥ ಡಿಸ್ಕಷನ್ಗಳು ನಡೀತು ನ್ಯೂಸ್ ಚಾನಲ್ಗಳಲ್ಲಿ. ಡಿಬೇಟಿಗೆ ಕೂತ್ಕೊಂಡಿದ್ದಾಗ
ಪ್ರೊಡ್ಯೂಸರ್ಗಳು ಗಂಡಸ್ರನಿಗೆ ಕರಿತಾ ಇದ್ರು ಮನೆಗೆ ಅನ್ನೋ ರೀತಿ ಎಲ್ಲ ವಿಚಾರಗಳು ಅಲ್ಲಿ ಡಿಸ್ಕಷನ್ ಆಯಿತು. ಇಂಥ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ ಅಂದರೆ ಕೆಟ್ಟ ಇಂಡಸ್ಟ್ರಿ ಅಂತ ನಾನು ಹೇಳ್ತಿಲ್ಲ, ಇಲ್ಲ ಕನ್ನಡ ಇಂಡಸ್ಟ್ರಿ ಸಿಕ್ಕಾಪಟ್ಟೆ ಗ್ರೇಟು ಅಂತ ಹೇಳ್ತಲ್ಲ ನಾನು. ಎಲ್ಲದ್ರೊಳಗೂ ಕೆಟ್ಟದಿದ್ದೇ ಇರುತ್ತೆ. ಕೆಟ್ಟದ್ದು ಬಿಟ್ಟು ಒಳ್ಳೇದು ಮಾಡ್ಬೇಕು ತಾನೆ. ನಾವು ಹೊರಗಡೆ ಹೇಳೋಕ್ಕಾಗಲ್ಲ ಅಂತಲೂ ಈ ಅಮ್ಮನೇ ಹೇಳುತ್ತೆ, ಈ ರೀತಿ ಕೆಟ್ಟು ನಡೆಯುತ್ತೆ ಅಂತಲೂ ಈ ಅಮ್ಮನೇ ಹೇಳ್ತಾಳೆ. ಈ ರೀತಿ ಇದ್ದಾಗ ಬಳಸ್ಕೋಬೇಕಾದ್ರೆ ಬಳಸ್ಕೊಬಿಟ್ಟು ಆಚೆ ಬಂದ ತಕ್ಷಣ ಬಳಸ್ಕೊಂಡು ಆದಮೇಲೆ ನನ್ನನ್ನು ಈ ರೀತಿ ಬಳಸ್ಕೊಂಡ್ರು ಆ ರೀತಿ ಬಳಸ್ಕೊಂಡ್ರು ಅಂತೆಲ್ಲ ಹೇಳೋವಂಥದ್ದು ತಪ್ಪು. ಕೆಟ್ಟದಿತ್ತ ಬಿಟ್ಟು ಆಚೆ ಬರ್ತಾ ಇರಬೇಕು, ಬೇರೆ ಕಡೆ ನೋಡ್ಬೇಕು. ಟ್ಯಾಲೆಂಟ್ ಇದ್ದವ್ರು ಎಲ್ಲಿ ಬೇಕಾದ್ರೂ ಬೆಳೀತಾರೆ. ಟ್ಯಾಲೆಂಟ್ ಇದ್ಮೇಲೆ ಒಂದು ಸತಿ ಒಬ್ಬ ಕಲಾವಿದ ಅವನ ಪ್ರತಿಭೆನ ನೀಟಾಗಿ ತೋರಿಸ್ತಾ ಅಂದರೆ ಜನನೇ ಕರ್ಸ್ಕೊತಾರೆ. ಯಾಕೆಂದರೆ ಜನ ಎಕ್ಸ್ಪೆಕ್ಟ್ ಮಾಡಿದ್ಮೇಲೆ ಅವರಿಂದ ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಪ್ರತಿಯೊಬ್ಬ ಪ್ರೊಡ್ಯೂಸರ್ ನೋಡ್ತಾ ಇರ್ತಾನೆ. ಅವ್ನು ಕರ್ಕೊಬಂದು ಅವನಿಂದ ಏನು ಕಲೆನ ಆಚೆ ತೆಗ್ಸಿ ಅವ್ನು ದುಡ್ಡು ಮಾಡ್ಕೋಬೇಕು ಅದನ್ನು ಮಾಡೇ ಮಾಡ್ತಾರೆ. ಈ ಅಮ್ಮನಂಥವ್ರು ಇದಾರಲ್ಲ, ಈ ಅಮ್ಮಗೆ ಕರೆಕ್ಟಾಗಿ ತೆಲುಗು ಬರಲ್ಲ, ಅಲ್ಲಾಗಿ ನೆಟ್ಟಿಗೆ ತೆಲುಗು ಮಾತಾಡಲ್ಲ, ಅದೇ ಅಂತ ತೆಲುಗು ಮಾತಾಡೋದು. ಈ ಅಮ್ಮನ್ನ ವ್ಯಂಗ್ಯ ಮಾಡ್ಕೊಂಡು ಅವ್ರು ನೆಗಾಡೋದು. ಅದಕ್ಕೋಸ್ಕರ ಆ ವ್ಯಂಗ್ಯ ನೋಡಿ ಜನನೂ ನೆಗಾಡ್ತಾರೆ ಅಂತ ಈ ಅಮ್ಮನ ಕರ್ಕೊಬಂದು ಆ್ಯಂಕರಿಂಗ್ ಮಾಡಿಸೋದು. ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ಸಿಕ್ಕಾಪಟ್ಟೆ ಗೌರವ ಕೊಡ್ತಾ ಇಲ್ಲ, ಅಲ್ಲಿ ಎಲ್ಲ ವ್ಯಂಗ್ಯ ಮಾಡ್ಕೊಂಡೆ ನೆಗಾಡ್ತಾ ಇರೋದು. ಒಂದು ಸತಿ ಯಾರಿಗಾರು ತೆಲುಗು ಬರಲಿ ಬರದೇ ಇರಲಿ, ಒಂದು ಸತಿ ಜಬರ್ದಸ್ತ್ ಪ್ರೋಗ್ರಾಮಲ್ಲಿ ಈ ಅಮ್ಮಂದು ಆ್ಯಂಕರಿಂಗ್ ನೋಡ್ಬಿಡಿ. ಆ ಆ್ಯಂಕರಿಂಗಲ್ಲಿ ಈ ಅಮ್ಮನ ಎಷ್ಟು ಆಡ್ಕೊಂತಾರೆ, ಎಷ್ಟು ವ್ಯಂಗ್ಯ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಕನ್ನಡದಲ್ಲಿರೋ ಆ್ಯಂಕರ್ಗಳು ಅನುಶ್ರೀ ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಸಿಗುತ್ತೆ, ತೆಲುಗಲ್ಲಿರುವಂಥ ಸುಮಾ ಅಂತ ಒಬ್ರು ಇದ್ದಾರೆ, ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಸಿಗುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗುತ್ತೆ. ಒಂದ್ಸರಿ ಸಿಂಪಲಾಗಿ ಒಂದ್ಸತಿ ಹೋಗ್ಬಿಟ್ಟು ನೋಡ್ಬಿಡಿ. ಆದರೆ ಈ ಕನ್ನಡದ ಬಗ್ಗೆ ಬೇರೆ ಭಾಷೆಯವ್ರು ಯಾರು ಅಭಿಮಾನ ಇಟ್ಕೊಂಡಿಲ್ವಾ? ಈ ಅಮ್ಮವಾಗಿ ತೆಲುಗು ಇಂಡಸ್ಟ್ರಿನ ಹೊಗಳುತ್ತಾರೆ. ತೆಲುಗುನವರು ಈ ಅಮ್ಮ ಬರೀ ಆ್ಯಂಕರಿಂಗ್ ಅಷ್ಟೇ. ಇಡೀ ಪ್ರಪಂಚನೇ ಒಪ್ಕೊಂಡಂತ SP ಬಾಲಸುಬ್ರಹ್ಮಣ್ಯಂ ಸರ್ ಕರ್ನಾಟಕದಲ್ಲಿ ಕನ್ನಡಿಗನಾಗೆ ಹುಟ್ಟಬೇಕು ನನಗೆ ಮುಂದಿನ ಜನ್ಮ ಅಂತ ಇದ್ರೆ SP ಬಾಲಸುಬ್ರಹ್ಮಣ್ಯಂ ಸರ್ ಅಂತ ದೊಡ್ಡ ಮನುಷ್ಯ ಕನ್ನಡದಲ್ಲಿ ಹುಟ್ಟಬೇಕು, ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಆಸೆ ಪಡ್ತೇನೆ. ಕನ್ನಡ ಇಂಡಸ್ಟ್ರಿ ಕೆಲಸ ಮಾಡಬೇಕು ಮುಂದಿನ ಜನ್ಮ ಅಂತ ಇದ್ರೆ ನಾನು ಫಸ್ಟು ಅಂತ. ಈಗೆಲ್ಲ ಯಾವ ಚಿಲ್ಲರೆ ಅದು ಬಿಟ್ಟಾಕಿ ಅದು ಪಕ್ಕಕ್ಕಿರಲಿ, ಆಯಿತು. SP ಬಾಲಸುಬ್ರಹ್ಮಣ್ಯಂ ಸರ್ದ ಒಂದು ಕತೆ. ಇವಾಗ ನಮ್ಮ ರವಿಶಂಕರ್ ಅವರು, ಸಾಯಿ ಕುಮಾರ್ ಸರ್, ಈ ರೀತಿ ತುಂಬ ಜನ ಇದ್ದಾರೆ ಕನ್ನಡ ಇಂಡಸ್ಟ್ರಿ ಕೆಲಸ ಮಾಡಬೇಕು ಅಂದ್ಕೊಂಡಂಥವ್ರು, ಅಥವಾ ಕನ್ನಡ ಇಂಡಸ್ಟ್ರಿ ಬೆಳೆಸಿ ಕನ್ನಡ ಇಂಡಸ್ಟ್ರಿಯಿಂದ ಅನ್ನ ತಿಂದು ಅದ್ರ ಮೇಲೆ ಅಭಿಮಾನ ಇಟ್ಕೊಂಡಂಥವ್ರು ತುಂಬ ಜನ ಇದ್ದಾರೆ. ಆದರೆ ಇಂಥ ಕೆಲವು ಚಿಲ್ಲರೆ ಪಲ್ರೆಗಳಿದಾವಲ್ಲ, ಟ್ಯಾಲೆಂಟ್ ಇಲ್ಲದೆ ನನಗೇನೋ ಚಾನ್ಸ್ ಬೇಕು ಅಂತ ಟ್ರೈ ಮಾಡಿ ಚಾನ್ಸ್ ಸಿಗದೆ ಈ ರೀತಿ ಫೇಲ್ ಆಗಿ ಬೇರೆ ಇಂಡಸ್ಟ್ರಿಗೆ ಹೋಗಿ ಅಲ್ಲೂ ಏನೂ ಸಿಗದೆ ಅಲ್ಲಿ ಏನೋ ಚಿಲ್ಲರೆ ಕೆಲಸಗಳು ಮಾಡ್ಕೊಂಡು ಕನ್ನಡ ಇಂಡಸ್ಟ್ರಿ ಬಗ್ಗೆ ಇಂಟರ್ವ್ಯೂವಲ್ಲಿ ಕೂತ್ಕೊಬಿಟ್ಟು ಈ ರೀತಿ ಡಿಫೇಮ್ ಮಾಡೋದು, ವ್ಯಂಗ್ಯ ಮಾಡೋದು, ಆಡ್ಕೊಳ್ಳೋದು ಇಷ್ಟಿದೆಯಂತೆ, ಇಷ್ಟಾಗುತ್ತಂತೆ. ಬರ್ತಾ ಇದೆ ಟಾಕ್ಸಿಕ್ ಸಿನಿಮಾಗಳು, ಈ ರೀತಿ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾಯಿದೆ. ಬಿಲ್ಲರಂಗ ಭಾಷೆ ಬರ್ತಾಯಿದೆ, ಡೆವಿಲ್ ಸಿನಿಮಾ ಬರ್ತಾಯಿದೆ, ಈ ರೀತಿ ತುಂಬ ಇದ್ದಾವೆ. ಕನ್ನಡ ಇಂಡಸ್ಟ್ರಿ ಇಷ್ಟು ಸಣ್ಣದಲ್ಲ, ಬೃಹದಾಕಾರವಾಗಿ ಬೆಳೆಯುವಂಥ ಎಲ್ಲ ಚಾನ್ಸಸ್ಗಳು ಇದ್ದಾವೆ. ಕಾಯ್ತಾ ಇರಿ ಎಲ್ಲ ಪ್ರತಿಯೊಬ್ಬರು. ಈ ರೀತಿ ಯಾರ್ಯಾರು ರಶ್ಮಿಕಾ ಮಂಗಣ್ಣ, ಈ ಮಂಗಣ್ಣ ಅಂಗಣ್ಣ ಎಲ್ಲರಿದಾರಲ್ಲ, ಇವರೆಲ್ಲರಿಗೂ ಒಂದು ರೌಂಡು ಕನ್ನಡ ಇಂಡಸ್ಟ್ರಿ ಅಂದರೆ ಏನು ಅಂತ ಮುಂದಿನ ವರ್ಷ ಗೊತ್ತಾಗುತ್ತೆ. ನೋಡೋಣ ಯಾವ ರೀತಿ ಇದಕ್ಕೆ ಉತ್ತರ ಸಿಗುತ್ತೆ. ಕೆಲಸದಿಂದ ಉತ್ತರ ಸಿಗಲಿ, ಮಾತಿಂದ ಉತ್ತರ ಸಿಗೋದು ಬೇಡ. ನೋಡೋಣ ಯಾವ ರೀತಿ ಉತ್ತರ ಸಿಗ್ಬೋದು ಅಂತ. ಈ ಅಂಗ್ಲಿ ಪುಂಗ್ಲಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಸರಿ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ, ಬಾಯ್.